ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಯಿತು ಅಂತ ನೋಡೋಣ. ಸಂಚಿಕೆ 127 ಇದು. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ಜ್ಯೋತಿ ಜೊತೆಗೆ ಮಾತುಕತೆ, ಹೊರಗಡೆ ಇಬ್ಬರು ಮೀಟ್ ಆಗೋಣ ಅಂತ ಹೊರಗಡೆ ಹೋಗಿರ್ತಾರೆ ಹೋಟೆಲ್ ಹತ್ರ ಕಾಫಿ ಕುಡಿಯೋಕ್ಕೆ ಅಂತ. ಆವಾಗ ಗೊತ್ತಾಗುತ್ತೆ ಇಬ್ಬರು ಬೇರೆ ಮನೆ ಮಾಡಿ ಸಪ್ರೇಟಾಗಿರೋದು ಅಂತ. ಆವಾಗಲೇ ಇವಳ ಕಂಡೀಷನ್ನು ಇವಾಗ ಒಪ್ಕೊಂಡಿದ್ದಾರೆ ನಮ್ಮ ಮನೆಯವರೆಲ್ಲರೂ ಅಂತ ಗೊತ್ತಾಗ್ಬಿಟ್ಟು ಸಿಟ್ಟು ಮಾಡಿಕೊಂಡು ಬಂದುಬಿಟ್ಟಿರ್ತಾನೆ. ಬಂದು ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ಈ ಸಂಚಿಕೆಯಲ್ಲೂ ಅಷ್ಟೇ ಅದೇ ಕಂಟಿನ್ಯೂಯೇಷನ್ ಆಗುತ್ತೆ. ಸಿಟ್ಟು ಮಾಡಿಕೊಂಡು ಜೋರಾಗಿ ಟಿಪಾಯಿ ಒದ್ದು ಚೇರೆಲ್ಲ ಒದ್ದು ಅಣ್ಣ ತಮ್ಮಂದ್ರಿಗೆಲ್ಲ ನಾನಿಷ್ಟು ಬೇಗ ನಿಮಗೆ ಬೇಡ ಆದ್ನೇನೋ ಅಂತ ಸೆಂಟಿಮೆಂಟಲ್ ಡೈಲಾಗ್ ಹೊಡಿತಾನೆ. ಆವಾಗ ಅಷ್ಟು ಅಂದಿದ್ದಕ್ಕೆ ತಕ್ಷಣವೇ ಮೈ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಯಾಕಣ್ಣ ಏನಾಯಿತು ಅಂತ ಇವರೆಲ್ಲರೂ ಕೇಳ್ತಾರೆ. ಯಾಕ್ರೋ ನಾನಂದರೆ ನಿಮಗೆ ಅಷ್ಟೊಂದು ಇದನ್ನು ನನ್ನನ್ನು ಮನೆಯಿಂದ ಹೊರಗೆ ಹಾಕ್ತಾ ಇದ್ದೀರಲ್ಲ ಅಂತ ಹೇಳ್ತಾನೆ. ಅಣ್ಣ ಅದೆಲ್ಲ ನಮ್ಮದು ಉದ್ದೇಶ ಅಲ್ವಣ್ಣ. ನಿನ್ನನ್ನು ಬಿಟ್ಟು ನಮಗೆ ಇರೋಕ್ಕಾಗುತ್ತಾ? ನಮ್ಮ ಉದ್ದೇಶ ಇರೋದಷ್ಟೇ ನೀನು ಚೆನ್ನಾಗಿರಲಿ, ನಿನಗೊಂದು ಮದುವೆ ಆಗಲಿ ಅನ್ನೋ ಉದ್ದೇಶ ಅಷ್ಟೇ ನಮ್ಮದು ಅಂತ ಎಲ್ಲರೂ ಹೇಳ್ಕೊತಾರೆ. ಚಂದನಗೂ ಹೇಳ್ತಾನೆ, ನಿನ್ನ ಮೇಲೆ ಎಷ್ಟು ನಂಬಿಕೆ ಇತ್ತಲ್ಲಮ್ಮ, ನೀನು ಇವ್ರ ಜೊತೆ ಸೇರಿಕೊಂಡು ಸುಳ್ಳು ಹೇಳ್ಬಿಟ್ಟೆ ಅಂತ ಹೇಳ್ತಾನೆ. ಇಲ್ಲಣ್ಣ ನಿಮ್ಮ ಒಳ್ಳೇದಾಗಲಿ ಅಂತ ಅಷ್ಟೇ, ನೀವೇನು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾನೆ. ಮುತ್ತುರಾಜನ್ಗೆ ಪದೇ ಪದೇ ಕಾಲ್ ಬರ್ತಾ ಇರುತ್ತೆ ಜ್ಯೋತಿಯಿಂದ. ಇವನು ಪಿಕ್ ಮಾಡಿರೋದಿಲ್ಲ. ಚಂದನಗೆ ಕಾಲ್ ಮಾಡ್ತಾಳೆ ಜ್ಯೋತಿ. ಆವಾಗ ತಗೊಳ್ಳಿ ಅಣ್ಣ ಮಾತಾಡಿ ಅಂತ ಹೇಳಿ ಕೊಡ್ತಾಳೆ. ಆವಾಗ ಮುತ್ತುರಾಜ್ ಹೇಳ್ತಾನೆ, ಹಲೋ, ನಮಗೆ ಮನೆ ಒಡೆಯ ಸೊಸೆ ಬೇಡ, ಮನೆಯಲ್ಲೇ ಎಲ್ಲರ ಜೊತೆಗೂ ಅಡ್ಜಸ್ಟ್ ಆಗೋ ಅಂತ ಸೊಸೆ ಬೇಕು ನಮಗೆ, ಆ ಥರ ಹೆಂಡತಿ ಬೇಕು ನನಗೆ ಅಂತ ಹೇಳಿ ಫೋನು ಕಟ್ ಮಾಡಿಬಿಡ್ತಾನೆ. ಅಣ್ಣ ತಮ್ಮಂದ್ರಿಗೆ ಮತ್ತೆಲ್ಲರಿಗೂ ಹೇಳ್ತಾನೆ, ನಾನು ಮದುವೆ ಆಗಿಲ್ಲ ಅಂದರೂ ಚಿಂತೆ ಇಲ್ಲ ಕಣೋ, ಇಂಥ ಹುಡುಗಿನ ಮಾತ್ರ ನಾನು ಮದುವೆ ಆಗಲ್ಲ ಅಂತ ಹೇಳಿ ಅಳ್ತಾ ಇರ್ತಾರೆ. ಒಬ್ರಿಗೊಬ್ರಿಗೂ ತಪ್ಕೊಂಡು ಅಳ್ತಾ ಇರ್ತಾರೆ. ಸಾರಿ ಅಣ್ಣ, ನಿನ್ನ ಮನಸ್ಸನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ ಅಂತ ಎಲ್ಲ ತಮ್ಮಂದರು ಹೇಳ್ತಾರೆ. ಆವಾಗ ಚಂದನನು ಸಾರಿ ಅಣ್ಣ ಅಂತ ಹೇಳ್ತಾಳೆ. ಅಲ್ಲಿಗೆ ಈ ಸೀನನ್ನು ಮುಗಿಸ್ತಾರೆ. ಮತ್ತು ಇವರೆಲ್ಲ ಮಾತುಕತೆ ನಡೆಸ್ತಾ ಇರ್ತಾರೆ. ಮುತ್ತುರಾಜ್ ಇರೋದಿಲ್ಲ. ಆವಾಗ ಮಹಿ ಹೇಳ್ತಾನೆ, ಅದಕ್ಕೆ ನಾನು ಅಷ್ಟೊಂದು ಹೇಳಿದ್ದು ಅಣ್ಣಂಗೆ ಫಸ್ಟೇ ಹೇಳಿಬಿಡೋಣ ಅಂತ, ನೀವು ಯಾರೂ ನನ್ನ ಮಾತು ಕೇಳಲೇ ಇಲ್ಲ ಅಂತ ಮಹಿ ಹೇಳ್ತಾನೆ. ಅದಕ್ಕೆ ಬಂದುಬಿಡು ಅಂತ ಹರಿ ಮಾತು ಸ್ಟಾರ್ಟ್ ಮಾಡ್ತಾನೆ. ನೀನೊಂದು ಹೇಳ್ಬಿಟ್ಟು ನೀನು ಅಣ್ಣನ ಎದುರಿಗೆ ಒಳ್ಳೆಯವನಾಗಬೇಕು ಅಂತನಾ? ಅಲ್ಲ, ಹಂಗಲ್ಲಣ್ಣ, ಎಲ್ಲರೂ ಸೇರಿ ಅಂತಲೇ ಅರ್ಥ ಅಂತ ಮತ್ತೆ ಗಜಿಬಿಜಿ ಅಂತ ಮಾತುಕತೆ ಸ್ಟಾರ್ಟ್ ಮಾಡ್ತಾರೆ, ಜಗಳ ಆಡಿಕೊಂಡು. ಅಷ್ಟರಲ್ಲಿ ನಟರಾಜ್ ಅವರು ಬರ್ತಾರೆ. ನಟರಾಜ್ ಅವರು ಇವ್ರ ಜೊತೆಗೆ ಮಾತಾಡಿ ಮತ್ತು ಹರಿ ಹತ್ರ ಮಕ್ಕಳ ಹತ್ರ ಬೈಸ್ಕೊತಾನೆ. ಅಷ್ಟೊತ್ತಿಗೆ ಚಂದನ ಬೈತಾಳೆ, ಸುಮ್ಮನಿರಿ, ಬರೀ ಇದೇ ಆಗೋಯ್ತಲ್ಲ ನಿಮ್ಮದು, ಅಣ್ಣಂಗೆ ಹೇಗಾದರೂ ಮಾಡಿ ಮತ್ತು ಸಂಬಂಧ ಯಾವುದಾದ್ರೂ ಹುಡ್ಕೋಣ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಅಮ್ಮ ಏನೂ ಬೇಡ, ನನಗೆ ಯಾವ ಸಂಬಂಧನೂ ಬೇಡ, ನಾನಿಲ್ಲಿ ಇವಾಗಲೇ ಚೆನ್ನಾಗಿದ್ದೀನಿ, ಈ ಥರ ಹುಡುಗಿಯರು ನನಗೆ ಬೇಕಾಗಿಲ್ಲ, ನಾನು ಮನೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ, ಇದೇ ನನ್ನ ಮನೆ, ನೀವೆಲ್ಲರೂ ಜೊತೆಗೆ ನನ್ನ ಜೊತೆಗೆ ಇರಲೇಬೇಕು ಅಂತ ಹೇಳ್ತಾನೆ. ಇದನ್ನು ಇಲ್ಲಿಗೆ ಬಿಟ್ಬಿಡಿ, ಮುಂದೆ ನೋಡೋಣ ಅಂತ ಎಲ್ಲರೂ ಅನ್ಕೋತಾರೆ. ಅಷ್ಟೊತ್ತಿಗೆ ಬೆಳಕರಿಯುತ್ತೆ. ದೋಸೆ ಮಾಡ್ತಾ ಇರ್ತಾನೆ ಅಡುಗೆ ಮನೆಯಲ್ಲಿ ಮುತ್ತುರಾಜು. ಚಂದನ ರೆಡಿಯಾಗಿ ಹಾಗೆ ಮಾಮೂಲಿ ಕ್ಯಾಶುವಲ್ಲಾಗಿ ಏನೋ ಯೋಚನೆ ಮಾಡ್ತಾ ಇರ್ತಾಳೆ ಇದೇ ಮನೆ ಬಗ್ಗೆ. ಹಾಗೆ ಮುತ್ತುರಾಜು ಬಾರಮ್ಮ ದೋಸೆ ತಿನ್ನು ಅಂತ ಚಂದನಾಗೆ ಕರೀತಾನೆ. ಇವಳು ಹೋಗಿ, ಅಣ್ಣ ಮನೆ ಪತ್ರ ಎಲ್ಲಿಟ್ಟಿರ್ಬೋದು ಅಂಕಲ್ಲು, ಹುಡ್ಕೋಣ ಅಂತ ಹೇಳ್ತಾನೆ. ಆಯಿತು ಬಿಡಮ್ಮ, ಆಮೇಲೆ ಹುಡ್ಕೋಣ ಅಂತ ಹೇಳ್ತಾಳೆ ಚಂದನ. ಆಯಿತು, ಆಮೇಲೆ ಹುಡುಕಿದ್ರಾಯ್ತು ಅಂತ ಹೇಳ್ತಾನೆ. ನೀ ಮೊದಲು ದೋಸೆ ತಿನ್ನಮ್ಮ ಅಂತ. ಆವಾಗ ಹರಿ ಬರ್ತಾನೆ. ಉಪ್ಪಿಟ್ಟು, ಕೇಸರಿಬಾತು, ವಾಂಗಿಬಾತು ಅದು ಇದು ಮಾಡ್ಬೋದಲ್ಲಣ್ಣ, ಬರೀ ದೋಸೆ ಮಾಡ್ತೀಯಾ ಅಂತ ಹೇಳ್ತಾನೆ. ಅದಕ್ಕೆ ಹೌದಪ್ಪ, ನಾಳೆ ಒಂದು ಲಿಸ್ಟ್ ಕೊಟ್ಬಿಡು, ಅದೇ ಪ್ರಕಾರ ಮಾಡ್ತೀನಿ ಅಂತ ಮುತ್ತುರಾಜ್ ಹೇಳ್ತಾನೆ. ಆವಾಗ ಚಂದನ ಬೈತಾಳೆ, ಇಷ್ಟಾದರೂ ಮಾಡಿ ತಿಂತೀರಲ್ಲ, ಅದಕ್ಕೆ ಕೃತಜ್ಞತೆ ಇರಬೇಕು, ಹೇಗೆ ಬೇಕಾದರೂ ಮಾತಾಡ್ತಿರಲ್ಲ ಅಂತಂದಾಗ, ಅಯ್ಯೋ ನೀವು ಗೆಸ್ಟು ರೀ, ನೀವೇನಾದರೂ ತಿಂತೀರಾ, ಇವನು ನಮ್ಮಣ್ಣ, ಅದಕ್ಕೆ ಒಂದು ಮಾತು ಕೇಳ್ತೀನಪ್ಪ ಅಂತ ಹರಿ ಹೇಳ್ತಾನೆ.
ಹೌದು, ನಿನ್ನೆ ಎಲ್ಲರೂ ಜಗಳ ಆಡಿ ಮನೆ ವಿಷಯ ಮಾತಾಡಿದ್ವಲ್ಲ ಅಣ್ಣ. ಮನೆ ಪತ್ರ ಹುಡುಕ್ಬಿಟ್ಟು ಲಾಯರ್ ಹತ್ರ ಹೋಗೋಣ ಅಂತ ಹರಿನೂ ಹೇಳ್ತಾನೆ. ಆಯ್ತಾಯ್ತು, ಹೋಗಿದ್ರೆ ಆಯಿತು, ಮೊದಲು ಮನೆ ಪತ್ರ ಸಿಗಲಿ ಅಂತ ಮುತ್ತುರಾಜ್ ಹೇಳ್ತಾನೆ. ಈ ಅಂಕಲ್ ಎಲ್ಲಿಟ್ಟಿದ್ದಾರೋ ಹುಡುಕ್ಬೇಕು ಅಂತ ಚಂದನ ಹೇಳ್ತಾಳೆ. ಅದಕ್ಕೆ ಹರಿ ಬೈತಾನೆ, ಆ ವಯ್ಯ ಎಲ್ಲಿಟ್ಟಿರ್ತಾನೋ ಅಂತ. ಅಷ್ಟೊತ್ತಿಗೆ ಬನ್ನಿ ನಿಮ್ಗೊಂದು ಕೆಲಸಕ್ಕೆ ಕರ್ಕೊಂಡು ಆವಾಗ ಮತ್ತೆ ಹರಿ ಹೇಳ್ತಾನೆ, ಆಯ್ತಾಯ್ತು ಆಮೇಲೆ ಹುಡ್ಕುರಂತೆ, ಅದಕ್ಕಿಂತ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಬನ್ನಿ ಹೋಗೋಣ ನನ್ನ ಜೊತೆಗೆ ಅಂತ. ಬೇಗ ಬೇಗ ತಿಂಡಿ ತಿನ್ನಿ ಅಂತ ಹೇಳ್ತಾನೆ. ಎಲ್ಲಿಗೆ, ನಾನು ನಿಮ್ಮ ಜೊತೆಗೆ ಬರಲ್ಲಪ್ಪ ಅಂತ ಹೇಳ್ತಾಳೆ. ಅಣ್ಣ ಪ್ಲೀಸ್ ಹೇಳಿ ಅಣ್ಣ, ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಮುಗಿಸ್ಕೊಂಬರ್ತೀವಿ, ಬರೋಕ್ಕೆ ಹೇಳಿ ನನ್ನ ಜೊತೆಗೆ ಅಂತ ಹೇಳಿದಾಗ, ಆಯಿತು ಹೋಗ್ಬರಮ್ಮ, ಎದಕ್ಕೋ ಕರಿತಾ ಇದ್ದಾನೆ ಅಂತ ಹೇಳ್ತಾನೆ. ಇವನು ಯೂನಿವರ್ಸಿಟಿಗೆ ಕರ್ಕೊಂಬರ್ತಾನೆ. ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ, ಯೂನಿವರ್ಸಿಟಿಗೆ ನಮ್ಮೂರಲ್ಲೇ ಕಾಲೇಜಲ್ಲಿ ಸಿಗಲಿಲ್ಲ, ಇಲ್ಲಿ ಸಿಕ್ಬಿಡುತ್ತಾ ನನ್ನ ಸರ್ಟಿಫಿಕೇಟು ಅಂತ ಗೊಣಗ್ತಾ ಇರ್ತಾಳೆ. ನೋಡಿ ಮತ್ತೆ ಅಂತ ಹರಿ ಹೇಳ್ತಾನೆ. ನೋಡ್ತಾ ಇರಿ, ಈ ಸರಿ ಚಾನ್ಸ್ ಆಗೋಕ್ಕೆ ಚಾನ್ಸ್ ಆಗೋದೇ ಇಲ್ಲ, ನಿಮ್ಮ ಸರ್ಟಿಫಿಕೇಟ್ ಸಿಕ್ಕೇ ಸಿಗುತ್ತೆ, ನೋಡ್ತಾ ಇರಿ ಅಂತ ಹೇಳ್ತಾಳೆ. ಹೌದು ಹೇಳ್ತಾನೆ ಹರಿ. ಆಯಿತು ನೋಡೇ ಬಿಡೋಣ ಅಂತ ಹೇಳ್ತಾಳೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.